ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನಿಲ್ಲಿ 1 ಕಪ್ನಷ್ಟು ಅಂದರೆ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ಪಿನ ಸ್ವಲ್ಪ ಕಡಿಮೆ ಇದೆ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ ಗೊತ್ತಿಲ್ಲ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ದಿವಸ ನೋಡ್ರಿ ಬೆಳಗ್ಗೆ ನಮಗೆ ಬ್ರೇಕ್ಫಾಸ್ಟ್ ಹೆಲ್ದಿ ಆಗಿರಬೇಕು ಮತ್ತು ಆರೋಗ್ಯಕರವಾಗಿಯೂ ಇರಬೇಕು ಮತ್ತು ಬಾಯಿಗೆ ಟೇಸ್ಟೂ ಇರಬೇಕು. ಬೇಗ ಆಗುವಂಥದ್ದು ಬೆಳಗ್ಗೆ ಬ್ರೇಕ್ಫಾಸ್ಟು ಇನ್ಸ್ಟೆಂಟಾಗಿ ಮಾಡುವಂಥದ್ದು. ಇವತ್ತು ರಾಗಿ ಉತ್ತಪ್ಪ ಮಾಡ್ತಾಯಿದ್ದೀನಿ ರೀ. ರಾಗಿ ಉತ್ತಪ್ಪ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ತಾ ಇರ್ತೀರ. ಇವಾಗ ನಮ್ಮದು ಇಲ್ಲಿ ನಾನು ಇಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿನಿ ನೋಡ್ರಿ 1 ಕಪ್ನಲ್ಲಿ. ಈ ರಾಗಿ ಹಿಟ್ಟಿಗೆ ನೋಡ್ರಿ ಇವಾಗ ಈ ರಾಗಿ ಹಿಟ್ಟು ಅಷ್ಟು ತೊಗೊಂಡಿನಿ ನೋಡ್ರಿ. ಇದರಲ್ಲಿ 1/4 ಕಪ್ನಷ್ಟು ಚಿರೋಟಿ ರವೆಯನ್ನು ತೊಗೋಬೇಕ್ರಿ. ಇವಾಗ ನೋಡ್ರಿ ನಾನು 1/4 ಕಪ್ನಷ್ಟು ಚಿರೋಟಿ ರವೆಯನ್ನು ತೊಗೋತಾ ಇದ್ದೀನಿ. ಚಿರೋಟಿ ರವೆನ ನಾನು ಇದಕ್ಕೇ ಹಾಕೋತಾ ಇದ್ದೀನಿ ರೀ. ಈ ಚಿರೋಟಿ ರವೆ ಹಾಕೊಂಡ್ಮೇಲೆ ಇವಾಗ ನಾನು ರವೆಯನ್ನು ಹಾಕೊಂಡ್ಮೇಲೆ ನೋಡ್ರಿ ಇದಕ್ಕೆ ನೋಡ್ರಿ ನಾವು ಇವಾಗ ಮೊಸರನ್ನು ಸೇರಿಸೋಣ. ನಾನು ನೋಡ್ರಿ ಇದೇ ಕಪ್ನಲ್ಲೇ ಈಗ ಒಂದು ಅರ್ಧ ಕಪ್ಪು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ನಾನು. ನಾವು ಹಿಟ್ಟನ್ನು ಇವಾಗ ಸ್ವಲ್ಪ ಚೆನ್ನಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ, ಅಂದರೆ ಇವೆರಡು ಹೊಂದ್ಕೊಳ್ಳೋಂಗೆ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ರೀ. ಇವಾಗ ಇದಕ್ಕೆ ನೋಡ್ರಿ ನಾವು ಅರ್ಧ ಬಟ್ಟಲು ಮೊಸರನ್ನು ಇಟ್ಕೊಂಡಿದ್ದೆ ನೋಡ್ರಿ. ನಿಮ್ಮಲ್ಲಿ ಮೊಸರು ಇತ್ತಂದ್ರೆ ಮೊಸರು ಹಾಕ್ರಿ, ಮೊಸರು ಇರಲಿಲ್ಲ ಅಂತಂದ್ರೂ ನೀವು ಮಜ್ಜಿಗೆ ಮಾಡಿ ಹಾಕ್ದ್ರೂ ಬರ್ತದ್ರಿ. ಅದು ಸ್ವಲ್ಪ ನಮಗೆ ಇನ್ಸ್ಟೆಂಟ್ ಮಾಡಬೇಕಾದ್ರೆ ಇದು ಮೊಸರು ಏನಾಗ್ತದೆ ಸಾಫ್ಟಾಗಿ ಬರಲಿ ಅಂಥೇಳಿ ಹಾಕ್ತೀವಿ ರೀ, ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಅಂಥೇಳಿ. ಇನ್ನೊಂದು ಸ್ವಲ್ಪ ನೀರನ್ನು ಮ್ಯಾಲೆ ಸೇರಿಸ್ಕೋಬೇಕ್ರಿ. ಅಷ್ಟು ಮೊಸರನ್ನ ಕಲಿಸಿದ್ರೂ ಅಷ್ಟು ಸರಿಗೆ ಆಗಲ್ಲ. ನಾನು ಗಟ್ಟಿ ಮೊಸರು ಇತ್ತಂದ್ರೆ ತೊಗೊಂಡಿನಿ, ನೀವು ಬೇಕಾದ್ರೆ ತೆಳು ಮೊಸರು ಇತ್ತಂದ್ರೆ ಅದನ್ನೂ ಸಹ ತೊಗೋಬೋದು ರೀ. ಬೆಳಗ್ಗೆ ಬೇಗ ಆಗ್ಬೇಕು ನೋಡಿರಿ. ಇವಾಗ ನೋಡಿರಿ ನಾನು ಅರ್ಧ ಬೌಲ್ ನೀರನ್ನು ಇಟ್ಕೊತಿದ್ದೆ ನೋಡಿರಿ. ಇದರೊಳಗೆ ಸ್ವಲ್ಪ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಇದು ಚಿರೋಟಿ ರವೆ ಮಿಕ್ಸ್ ಆಯಿತು ಅಂತಂದ್ರೆ ನೋಡಿರಿ ನಮಗೆ ಉತ್ತಪ್ಪ ಒಡೆಯೋದಿಲ್ಲ, ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ಹಾಗಾಗಿ 1-2 ನಿಮಿಷ ಚೆನ್ನಾಗಿ ಕಲಿಸ್ಬೇಕ್ರಿ. ಈಗ ನಾನು ಟೋಟಲ್ ನೋಡಿರಿ ನಾನು ಅರ್ಧ ಕಪ್ಪು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೆ, ಮತ್ತು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರೀ. ನೋಡಿ ಹಾಕೋರಿ, ಅಂದರೆ ನಾನು 2-3 ಸರ್ತಿ ಹಾಕ್ಕೊಂಡೆ, ಅಂದ್ರೆ ಒಂದೇ ಸರ್ತಿನೇ ಹಾಕ್ಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಇದು ಗಟ್ಟಿನೇ ಇರಲ್ರಿ, ಯಾಕಂತಂದರೆ ಇದು ನಮಗೆ ಸ್ವಲ್ಪ ಬೈಂಡಿಂಗ್ ಬರಬೇಕಂತಂದರೆ ಗಟ್ಟಿನೇ ಇರಬೇಕು. ಇವಾಗ ನೋಡಿರಿ ಒಂದು ಸ್ವಲ್ಪನೇ ನಾನಿಲ್ಲಿ ಫ್ರೂಟ್ ಸಾಲ್ಟು ನೀವು ಬೇಕಿದ್ದರೆ ಇದು ತೊಗೋಬೋದು, ಏನೋ ಬರ್ತದೆ ನೋಡಿರಿ, ಏನೋ ತೊಗೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊತಿದ್ದೀನಿ ರೀ. ಇವಾಗ ಇದನ್ನು ಸಹ ಸೇರಿಸ್ಕೊಂಡು ನೋಡಿರಿ ನಾವು ಇದಕ್ಕೆ ಒಂಚೂರು ಚಟ್ನಿ ರೆಡಿ ಮಾಡ್ಕೊ ತನಕ ಇದನ್ನು ಇದೇ ಥರನೇ ಚೆನ್ನಾಗಿ ಇದನ್ನು 1-2 ನಿಮಿಷ ಚೆನ್ನಾಗಿ ಕಲಿಸ್ರಿ. ಅಂದರೆ ನಿಮಗೆ ಟೋಟಲ್ 5 ನಿಮಿಷ ಬೇಕಾಗುತ್ತೆ ಇದು ಚೆನ್ನಾಗಿ, ಅಂದ್ರೆ ಸ್ವಲ್ಪ ಚೆನ್ನಾಗಿ ಬೈಂಡಿಂಗ್ ಬರಬೇಕು ನೋಡಿರಿ. ಚಿರೋಟಿ ರವೆ ಇದರೊಳಗೆ ಮೆಲ್ಟ್ ಆಯಿತು ಅಂತಂದರೆ ನಮಗೆ ಚೆನ್ನಾಗಿ ಉತ್ತಪ್ಪ ಮಾಡೋಕ್ಕೆ ಸರಿಯಾಗುತ್ತೆ. ನಾನು ಇವಾಗ ಇದನ್ನು ಕಲಸಿಟ್ಟಿದ್ದೀನಿ ರೀ. ಇವಾಗ ಇದನ್ನು ಸ್ವಲ್ಪ ಮುಚ್ಚಿಬಿಟ್ರಿ. ಇವಾಗ ಸ್ವಲ್ಪ ಮುಚ್ಚಿಡೋಣ ಲೈಟ್. ಇವಾಗ ನೋಡಿರಿ ನಾನಿಲ್ಲಿ ಸ್ವಲ್ಪನೇ ಇದು ಮಸಾಲೆ ಖಾರ ಅಂತಾರೆ, ಅಂದರೆ ಆಚೆ ಖಾರದ ಪುಡಿ ಹಾಕ್ತೂ ಬರ್ತದೆ ರೀ, ಚಿಲ್ಲಿ ಫ್ಲಿಕ್ಸ್ ಹಾಕ್ತೂ ಬರ್ತದೆ. ಇದು ನಾನು 1/4 ಟೀ ಸ್ಪೂನಷ್ಟು ಇದು ಮಸಾಲೆ ಖಾರ ತೊಗೊಂಡಿನಿ, ಮತ್ತು ಅರ್ಧ ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಅದಕ್ಕೆ ಹಾಕ್ಕೊಂಡಿವಿ ರೀ. ಅಂದ್ರೂ ಇದಕ್ಕೂ ಸ್ವಲ್ಪ ಬೇಕು. 1/4 ಚಮಚ ಜೀರಿಗೆಯನ್ನು ಸಹ ತೊಗೊಂಡಿದ್ದೀನಿ ರೀ. ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಒಂದು ದೊಡ್ಡದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ, ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮನ್ನು ಹಾಕೋತಾ ಇದ್ದೀನಿ ರೀ. ಮತ್ತು ಇದಕ್ಕೆ ನೋಡಿರಿ 1 ಮುಷ್ಟಿಯಷ್ಟು ಇದಕ್ಕೆ ಬಟಾಣಿ ಕಾಳು ಬೇಯಿಸಿದ್ದೀನಿ. ಹಸಿದಿತ್ತು ಅಂತಂದರೆ ಹಾಗೆ ಹಾಕ್ದ್ರೂ ಬರುತ್ತೆ ರೀ, ಇದು ಬೇಯಿಸೋದೇನು ಬೇಡ. ನಾನು 1 ವಿಜಿಲ್ ಮಾಡಿಸಿದ್ದೀನಿ. ಎಲ್ಲವನ್ನು ಹಾಕೋದ್ಮೇಲೆ ಸ್ವಲ್ಪನೇ ಈಗ 1 ಟೀ ಸ್ಪೂನಷ್ಟು ಎಳ್ಳನ್ನು ಸಹ ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಈ ಥರ ಕಟ್ ಮಾಡಿನೂ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ ರೀ. ಇದನ್ನು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡೋಣ್ರಿ. ನಮ್ಮದೆಲ್ಲ ಅಷ್ಟು ಒಂಚೂರು ಇದು ಮಸಾಲ ಕೋಟಿಂಗು ಮಾಡಬೇಕಾಗತ್ತೆ ರೀ. ಇವಾಗ ನೋಡ್ಬೋದು ರೀ ನಮ್ಮದೆಲ್ಲವನ್ನು ಈ ಥರನೇ ನಾವು ಇದನ್ನು ಉಪ್ಪು ಖಾರ ಎಲ್ಲ ಹಿಡಿಬೇಕು ರೀ. ಒಂಚೂರು ನಾವು ಹಾಕಿರೋಂಥ ಮಸಾಲ ಎಲ್ಲ ವೆಜಿಟೇಬಲ್ ಹಾಕಿ ನೋಡಿರಿ ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ರೀ. ಇವಾಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ರೀ.
ಸ್ವಲ್ಪನೇ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ರೀ. ನಾನು ಕೊತ್ತಂಬರಿ ಸೊಪ್ಪು ಚಟ್ನಿಗೆ ಹಾಕೋದಿದೆ ಅಂಥೇಳಿ ಅದಕ್ಕೆ ನಾನು ಕಟ್ ಮಾಡಿ ಹಾಕಿಲ್ಲ. ನೀವು ಬೇಕಿದ್ರೆ ಹಾಕ್ಕೋಬೋದು ರೀ. ಒಂದು ಸ್ವಲ್ಪ ಹುರುಗಡ್ಲೆ, ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿಯನ್ನು ಸಹ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಇಲ್ಲಿ ನೋಡ್ಬೋದು ರೀ ಹುಣಸೆ ರಸ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 1/4 ಪೀಸಷ್ಟು ಕಾಯನ್ನು ತೊಗೊಂಡಿದ್ದೀನಿ ರೀ. ಮತ್ತು ಇದಕ್ಕೆ 1-2 ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ 1-2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಸಹ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ರೀ. ಅದಕ್ಕೂ ನಾನು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ನಾನು ಚಟ್ನಿಗೂ ಸಹ ಕಮ್ಮಿ ಮಾಡ್ಕೊಂಡಿದ್ದೀನಿ ರೀ. ಇದನ್ನು ಒಂದು ಚಟ್ನಿ ಮಾಡ್ಕೊಂಡ್ರೆ ನಮಗೆ ಉತ್ತಪ್ಪವನ್ನು ಹಾಕೋದಷ್ಟೇ ಉಳಿಯುತ್ತದೆ. ಇವಾಗ ನೋಡ್ಬೋದು ರೀ, ನಾನು ಸ್ವಲ್ಪನೇ ಒಂದು ಅರ್ಧ ಲೋಟದಷ್ಟು ನೀರನ್ನು ಸಹ ಹಾಕೋತಾ ಇದ್ದೀನಿ ರೀ. ಇದನ್ನು ಸ್ವಲ್ಪ ನೈಸಾಗಿಯೇ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಚಟ್ನಿ ರೆಡಿ ಆಗಿದೆ ರೀ. ಸ್ವಲ್ಪ ನಾನು ಇದು ತುಂಬ ನೈಸ್ ಇಲ್ಲ, ಅಷ್ಟೇ ಸ್ವಲ್ಪ ತರಿಯಾಗಿಯೇ ಚಟ್ನಿ ಮಾಡ್ಕೊಂಡಿದ್ದೀನಿ ರೀ. ಇವಾಗ ನಾನು ಇದು ಹಿಟ್ಟನ್ನು ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೆ ನೋಡಿರಿ. ಇದಕ್ಕೆ ಇವಾಗ ಒಂದು ಸ್ವಲ್ಪನೇ 1 ಇಂಚಷ್ಟು ಶುಂಠಿಯನ್ನು ತುರಿದು ಇಟ್ಕೊಂಡಿದ್ದೀನಿ ರೀ. ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪು, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಶುಂಠಿ ನಮ್ಮ ಹೆಲ್ತಿಗೆ ಒಳ್ಳೇದು ನೋಡಿರಿ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರನೇ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಶುಂಠಿ ನಾವು ತುರಿದಿದ್ದೆ ನೋಡಿರಿ, ಎಲ್ಲ ಕಡೆಗೆ ಸ್ಪ್ರೆಡ್ ಆಗಬೇಕು. ನೋಡ್ಬೋದು ರೀ, ನಮ್ಮದು ಹಿಟ್ಟು ನಾವೀಗ ಇದಕ್ಕೆ ದೋಸೆ ಇದು ಇಡ್ಲಿಗೆ ಹೆಂಗೆ ಹಾಕ್ತೀವಿ ನೋಡಿರಿ, ಅದೇ ಥರನೇ ಇದೊಂದು ಸ್ವಲ್ಪ ಗಟ್ಟಿ ಇರಬೇಕು ರೀ. ನೋಡ್ಬೋದು ಈ ಥರ ಎಳೆದ್ರೆ ಈ ಥರ ಬರಬೇಕು ರೀ. ಇವಾಗ ನಮಗಿದೆಲ್ಲ ರೆಡಿಯಾಗಿದೆ. ಇವಾಗ ದೋಸೆ ತವಾನ ಇಟ್ಕೊಂಡ್ರಿ. ಇವಾಗ ನೋಡಿರಿ, ನಾವು ದೋಸೆ ತವಾನ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಬಿಸಿಯಾಗಿದೆ. ಆಯಿಲು ಸ್ವಲ್ಪ ಕಡಿಮೆ ಇದೆ, ಅಂದರೆ ಇದು ನಾನ್ ಸ್ಟಿಕ್ ತವ ಇದೆ ನೋಡಿರಿ. ಹಾಗಾಗಿ ನಾನು ಆಯಿಲು ಸ್ವಲ್ಪನೇ ಹಾಕ್ಕೊತಿದ್ದೇನೆ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋ ಇದು ಅಂದರೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ ರೀ. ಅಂದರೆ ಸ್ವಲ್ಪ ನಮ್ಮದಿದು ಇನ್ಸ್ಟೆಂಟ್ ಮಾಡೋದಿತ್ತಂದ್ರೆ ಸ್ವಲ್ಪ ಒರಟಾಗಿ ಬರ್ತದೆ ಮತ್ತು ಅದು ಕಿತ್ತು ಹೋಗುತ್ತೆ. ಹಾಗಾಗಿ ಸ್ವಲ್ಪನೇ ಇದನ್ನು ಆಯಿಲ್ ಹಾಕಿ ಬಿಸಿ ಮಾಡೋಣ. ಇವಾಗ ನಮ್ಮದು ಇದೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ರೀ ಆಯಿಲು. ಇವಾಗ ಇದ್ರ ಮೇಲೇ ನಮ್ಮದು ಉತ್ತಪ್ಪವನ್ನು ಹಾಕೊಳ್ಳೋಣ. ಇವಾಗ ನಮ್ಮದು ಉತ್ತಪ್ಪ ನಾನು ತುಂಬ ದೊಡ್ಡದು ಹಾಕಲ್ರಿ, ಚಿಕ್ಕದೇ ಹಾಕ್ತಾಯಿದ್ದೀನಿ. ಅಂದರೆ ತುಂಬ ದೊಡ್ಡದೂ ಇಲ್ಲ ಚಿಕ್ಕದೂ ಇಲ್ಲ. ನೋಡ್ಬೋದು ರೀ, ಇದೇ ಥರನೇ ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಸ್ವಲ್ಪ ನೋಡಿರಿ, ಬಬಲ್ಸ್ಗಳು ಅಲ್ಲಿ ಇಲ್ಲಿ ಒಂದೊಂದು ಬಬಲ್ಸ್ಗಳು ಬರ್ತಾ ಇದ್ದಾವೆ. ಈ ಟೈಮ್ನಲ್ಲೇ ನೋಡಿರಿ, ನಾನು ಇದಕ್ಕೆ ಮಸಾಲವನ್ನು ಮಾಡಿ ಇಟ್ಕೊಂಡಿದ್ದು ನೋಡಿರಿ, ಈ ಥರನೇ ಇದಕ್ಕೆ ಹಾಕೋತ ಹೋಗಬೇಕು. ಇದು ಡಯಟ್ ಮಾಡೋರಿಗೂ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೂ ಇಷ್ಟಪಡ್ತಾರೆ ರೀ. ನೋಡ್ಬೋದು ಈ ಥರನೇ ನಾನು ಇದು ಚೆನ್ನಾಗಿದೆ ಸ್ಪ್ರೆಡ್ ಮಾಡಬೇಕಾಗತ್ತೆ ರೀ. ಅಂದರೆ ಸ್ವಲ್ಪ ಇದು ಹಸಿ ಏನಿರ್ತದಲ್ಲ ಆ ಟೈಮ್ನಲ್ಲೇ ಈ ಥರ ಹಾಕ್ಕೊಳ್ಳಿ. ಅಂದರೆ ನಮ್ಮದು ಹಾಕಿರುವಂಥ ಮ್ಯಾಲಿಂದ ಏನು ವೆಜಿಟೇಬಲ್ ನೋಡಿರಿ, ಅದು ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ಳೋಂಥ ಆಗುತ್ತೆ ರೀ. ಹಾಗಾಗಿ ಸ್ವಲ್ಪ ನನಗೆ ಮಾತಾಡೋದು ಬೇಗ ಬರೋದಿಲ್ಲ, ಕೆಲವೊಂದು ವರ್ಡ್ ಚೇಂಜ್ ಬರ್ತವೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸತಿ ನಾನೇನೋ ಒಂದು ಸತಿ ಹೇಳೋಕ್ಕೋದ್ರೆ ಇದು ಹಾಗಾಗುತ್ತೆ. ಇವಾಗ ಇದು ರೆಡಿ ಆಗಿದೆ ನೋಡ್ಬೋದು, ತುಂಬ ಈಸಿಯಾಗಿ. ಇವಾಗ ನೋಡ್ಬೋದು ರೀ, ನಮ್ಮದು ಉತ್ತಪ್ಪ ಇಲ್ಲಿ ಕೆಳಗಡೆ ನೋಡ್ಬೋದು ರೀ, ಪೂರ್ತಿ ಈ ಥರನೇ ನೋಡಿರಿ, ತುಂಬ ಚೆನ್ನಾಗಿ ಈಸಿಯಾಗಿ ಬರ್ತದೆ ರೀ. ಒಂಥರ ಪಿಜ್ಜಾ ಯಾವ ಥರ ಇರ್ತದೆ ನೋಡಿರಿ, ಆ ಥರ ಬರುತ್ತೆ. ಇದು ಸ್ವಲ್ಪ ಹೊತ್ತು 1 ನಿಮಿಷಗಳ ಕಾಲ ಇದೇ ಥರನೇ ಬೇಯಿಸೋಣ್ರಿ. ಈಗ ಕೆಲವೊಬ್ರು ಡಯಟ್ ಮಾಡೋರು ಮತ್ತು ಕೆಲವೊಬ್ಬರು ಇದು ಇರ್ತಲ್ರಿ ಹಾರ್ಟ್ ಪೇಷಂಟ್ ಅವರು ಸ್ವಲ್ಪ ಆಯಿಲ್ ಕಡಿಮೆನೇ ಹಾಕ್ಕೊಳ್ಳಿ. ನಾನು ನಾನ್ ಸ್ಟಿಕ್ ತವಲ್ರಿ, ಇನ್ನೂ ಗೊತ್ತೇ ಇರ್ತದಲ್ಲ, ನಾನ್ ಸ್ಟಿಕ್ ತವ ಸ್ವಲ್ಪ ಹಾಕ್ತಾರೋ ಸಾಕು, ಅದು ಎಣ್ಣೆ ನಿಂತ್ಕೊಳ್ಳುತ್ತೆ. ಅದು ಸುಮ್ಮನೆ ಜಸ್ಟ್ ಹಿಂಗೆ ನಾವು ಸ್ಪ್ರೆಡ್ ಮಾಡಿದ್ರೆ ಸಾಕ್ರಿ, ನಮ್ಮದು ಆಯಿಲು ಕೆಳಗಡೆ ಹೋಗುತ್ತೆ. ನಾನು ಸ್ವಲ್ಪನೇ ಹಾಕಿರೋದು ಆಯಿಲು. ಈಗ ನಮಗೆ ಈ ಸೈಡ್ನು ಆಗಿದೆ ರೀ. ಇವಾಗ ನಾನಿದು ಎತ್ತಾ ಇದ್ದೀನಿ. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ ರೀ. ನೋಡ್ಬೋದು ಇಲ್ಲಿ ನಮ್ಮ ತವ ನಂದು ಹಂಚನ್ನು ಇಟ್ಕೊಂಡಿದ್ದು ನೋಡ್ಬೋದು ರೀ. ಇದು ನಮ್ಮದೆಲ್ಲನೂ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿದೆ. ಇವಾಗ ನೋಡ್ಬೋದು ರೀ, ಸೆಕೆಂಡ್ ಟೈಮ್ ನಾನು ಸ್ವಲ್ಪ ದೊಡ್ಡದೇ ಹಾಕಿದ್ದೀನಿ. ಇದ್ರ ಮ್ಯಾಕ್ಲೂ ಸೇಮ್ ನಾವು ಇದಕ್ಕೆ ಹೆಂಗೆ ಹಾಕ್ಕೊಂಡಿದ್ದೆ ನೋಡಿರಿ, ಅದೇ ಥರನೇ ವೆಜಿಟೇಬಲ್ ಹಾಕ್ಕೋಬೋದು. ನೀವು ಬೇಕಿದ್ರೆ ಕ್ಯಾರೆಟ್ ಹಾಕ್ಕೊಳ್ರಿ, ಮತ್ತು ಬೇರೆ ಹಾಕ್ಕೋಬೋದು ತರಕಾರಿ. ನಿಮ್ಮಲ್ಲಿ ಯಾವ್ದು ಇರ್ತದೆ ಅದು ಹಾಕೋದು. ಕ್ಯಾಬೇಜ್ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು. ನನಗೆ ಇದು ವೆಜಿಟೇಬಲ್ ಚೆನ್ನಾಗಿ ಅನ್ನಿಸ್ತು ಅಂಥೇಳಿ ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ ರೀ. ಇವಾಗ ನಾನು ಈ ಸೈಡು ಟರ್ನ್ ಮಾಡಿ ಹಾಕಿದ್ದೀನಿ ನೋಡ್ಬೋದು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿಯಾಗಿದೆ. ನಾನು ಒಂದು ಸುಮಾರು ಇಷ್ಟರದಾಗೆ ಅಂತಂದರೆ ಒಂದು 7-8 ದೋಸೆ ಮಾಡಿದ್ದೀನಿ ರೀ. ಸ್ವಲ್ಪದ್ರಾಗೆ ಈ ಚಟ್ನಿ ತುಂಬ ಕಾಂಬಿನೇಷನ್ ಒಳ್ಳೇದಿರುತ್ತೆ. ಇಲ್ಲಿ ನೋಡ್ಬೋದು ನಾನು ಇದು ಪ್ಲೇನ್ನು ಮಾಡಿದ್ದೀನಿ ರೀ, ಅಂದರೆ ಇದು ತರಕಾರಿ ಏನೋ ಹಾಕ್ಲಾರ್ದೆ ಮಾಡಿದ್ದೀನಿ. ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡ್ಬೋದು ರೀ.
ತುಂಬ ಸಾಫ್ಟಾಗಿ ಬಂದಿರುತ್ತೆ. ನೋಡ್ಬೋದು ರೀ ಇಷ್ಟು ಚೆನ್ನಾಗಿ, ಅಂದರೆ ತುಂಬ ಈಸಿ ಆಗುವಂಥದ್ದು. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿರಿ ನಮ್ಮದು ಚೆನ್ನಾಗಿ ಸ್ಪಂಜಿ ಥರ ಬಂದಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.